ನಮಸ್ಕಾರ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಅಂದ್ಕೊತೀನಿ. ಬಿಕಾಸ್ ಗೊತ್ತು ನನಗೆ ನಿಮ್ಮ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಯಾಕೆಂದರೆ ಈಗ ಯಾವುದೂ ಥರ ನೋಟಿಫಿಕೇಷನ್ಸ್ ಇಲ್ಲ. ಈ ಟೈಮಲ್ಲಿ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡೋದಿದೆಯಲ್ಲ, ದಿಸ್ ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಆದರೂ ತುಂಬ ಜನ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ. PSI ಮಿಷನ್ ಎಕ್ಸ್ ಸೀರೀಸ್ನ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಹೇಳಿದ ವರ್ಕ್ನೆಲ್ಲ ಮಾಡ್ತಾಯಿದ್ದೀರಾ ಈ ಒಂದು ಡಿಫಿಕಲ್ಟ್ ಸಿಚುವೇಷನಲ್ಲಿ. ಅಂದರೆ ಯಾವುದೂ ನೋಟಿಫಿಕೇಷನ್ಸ್ ಇಲ್ಲ, ಆದರೂ ಈ ಟೈಮಲ್ಲಿ ನಾವು ಹೇಳಿದ ವರ್ಕ್ಗಳನ್ನ ಮಾಡಿಕೊಂಡು ಕೆಲವರು ಮಾಡ್ತಾಯಿದ್ದಾರೆ, ಕೆಲವರು ಮಾಡ್ತಾಯಿಲ್ಲ. ವೆಲ್ ಆ್ಯಂಡ್ ಗುಡ್. ತುಂಬ ಜನ ಬಂದು ಮೀಟ್ ಮಾಡ್ತಾಯಿದ್ದೀರಾ, ನಿಮ್ಮ ಡೌಟ್ಸ್ಗಳು ಕೇಳ್ತಾಯಿದ್ದೀರಾ. ಸರ್ ಹೆಂಗೆ ಪ್ರಿಪ್ರೇಷನ್ನು? ಕೆಲವು 402, 545 ಫೇಲ್ ಆಗಿರೋರು ಬಂದು ಸರ್ ಏನು ಪ್ರಾಬ್ಲಮ್ ಆಯಿತು ನಮ್ಮದು, ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡಿ ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ಅವ್ರಿಗೆಲ್ಲ ಅವರು ಬಂದಾಗ ಅವ್ರಿಗೆ ಬೇಕಾದ ಮಾರ್ಗದರ್ಶನ ನೀಡ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು PSI ಮಿಷನ್ ಎಕ್ಸ್ ಸೀರೀಸು ಮಾಡಿದ ಉದ್ದೇಶನೂ ಇಷ್ಟೇ. ಅಂದರೆ ಲೈಕ್ ಯಾರಿಗೆ ಈ PSI ಪ್ರಿಪ್ರೇಷನ್ ಹೋಲ್ ಪ್ರಿಪ್ರೇಷನ್ ಹೆಂಗಿರುತ್ತೆ ಅಂದರೆ ಲೈಕ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ನಿಮ್ಮದು ಆರ್ಡರ್ ಕಾಪಿ ಬರೋರಿಗೆ ಏನೇನು ಪ್ರೋಸೆಸ್ ಇದೆ ಅಲ್ಲಿವರೆಗೂ ನಾವು ಈ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಬೇಕಾದರೆ ನೀವು ಈಗ ಫಿಸಿಕಲ್ ಪ್ರಿಪ್ರೇಷನ್ ಹೆಂಗಿರ್ಬೋದು, ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್ ಆಗಿರ್ಬೋದು, ಮತ್ತು essay ಪ್ರಿಪ್ರೇಷನಲ್ಲಿ ಟ್ರಾನ್ಸ್ಲೇಷನ್, ಪ್ರೆಸ್ ರೈಟಿಂಗ್ ಯಾವ ರೀತಿ ಬರೀಬೇಕು, ಪೇಪರ್ 1. ಯಾಕೆಂದರೆ ದಿಸ್ ಈಸ್ ಅ ಕ್ರೂಷಿಯಲ್ ಪಾರ್ಟ್. 45-50 ಮಾರ್ಕ್ಸ್ ಇದೆ, 50 ಮಾರ್ಕ್ಸ್ ಇದೆಯಲ್ಲ, ವೆರಿ ಕ್ರೂಷಿಯಲ್. ಯಾಕೆಂದರೆ ನಿಮ್ಮನ್ನು PSIನಲ್ಲಿ ಸೆಲೆಕ್ಷನ್ ಆಗುತ್ತೆ, ಸೆಲೆಕ್ಷನ್ ಆಗಲ್ಲ ಅನ್ನೋದನ್ನ ಡಿಸೈಡ್ ಮಾಡೋದೆ ಈ ಒಂದು ಯಾವುದು ಪೇಪರ್ 1. ಕೆಲವರು ಪೇಪರ್ 1 ನೆಗ್ಲೆಕ್ಟ್ ಮಾಡ್ತಾರೆ. ತುಂಬ ಜನ ಈಗಲೂ ನನಗೆ ಹೇಳಿದವರು ಹುಡುಗರು ಹೇಳ್ತಾರೆ, ಸರ್ ಪೇಪರ್ 1 ಬಿಡಿ ಸರ್, ಅವಾಗ ಮಾಡ್ಕೊಳೋಣ. ಅದು ಬಂದಾಗ GS ಓದ್ತೀನಿ, GK ಓದ್ತೀನಿ. ಏನು GK ಓದ್ತೀರಾ? ನಿಮಗೆ ಕರೆಕ್ಟಾಗಿ ಪೇಪರ್ 1 ಯಾರು ಚೆನ್ನಾಗಿ ಓದಲ್ಲ ಅವ್ರು GK ಏನೂ ಮಾಡೋಕ್ಕಾಗಲ್ಲ. ನೀವು ಅಷ್ಟು ದಪ್ಪ ಬುಕ್ಗಳ ಕೂತ್ಕೊಂಡು GK ಕೂತ್ಕೊಂಡು ಓದಿದ್ರೆ ಈಗೆಲ್ಲ ಭಾರತದ ಪ್ರಥಮ ಪ್ರಧಾನಿ ಯಾರು, ಪ್ರಥಮ ರಾಷ್ಟ್ರಪತಿ ಯಾರು ಅಂತ ಕೇಳೋ ಕಾಲ ಹೊರಟೋಯ್ತು. ಅತಿ ಉದ್ದವಾದ ನದಿ, ಅತಿ ಅಗಲವಾದ ಕಾಡು, ಇವೆಲ್ಲ ಕ್ವಶನ್ಸ್ಗಳು ಬರ್ತಾ ಇಲ್ಲ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರ್ತಾಯಿದೆ. ನಿಮ್ಮ ನಾಲೆಡ್ಜನ್ನ ಚೆಕ್ ಮಾಡ್ತಾ ಇದ್ದಾರೆ, ನಿಮ್ಮ ಅನಲಿಟಿಕಲ್ ಸ್ಕಿಲ್ನ ಚೆಕ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ನಿಮ್ಮ ಭಾಷಾ ಕೌಶಲ್ಯನ ಚೆಕ್ ಮಾಡ್ತಾ ಇದ್ದಾರೆ, ನಿಮ್ಮ ಡಿಸಿಷನ್ ಮೇಕಿಂಗ್ನ ಚೆಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೇನಾದರೂ ಹಳೆ ಮೆಥಡಲ್ಲಿ ಇನ್ನು ನಾನು ಉದ್ದವಾದ ನದಿ, ಅಗಲವಾದ ಅಂತ GK ಓದ್ಕೊಂಡು ಕೂತ್ಕೊಂಡ್ರೆ ನಿಮ್ಮಂಥ ದಡ್ಡರು ಯಾರಿಲ್ಲ ನನ್ನ ಪ್ರಕಾರ. ಗೊತ್ತಾಯ್ತು? ಅದಕ್ಕೆ ಸ್ವಲ್ಪ ಬಿಟ್ಟು ಹೊರಗಡೆ ಬನ್ನಿ. ಆ ಮೈಂಡ್ಸೆಟ್ಟಿಂದ, ಒಂದು ಲೈನರ್ ಮೈಂಡ್ಸೆಟ್ಟಿಂದ ಹೊರಗಡೆ ಬಂದು ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಿ. ಗೊತ್ತಾಗ್ತಿದೆಯಾ? ಅದಕ್ಕೆ ಬ್ರಾಡಾಗಿ ಥಿಂಕ್ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗೋದು. ನೀವು ಫೇಲ್ಯೂರ್ ಆಗೋ ಕಾರಣ ಇದು. ನೀವು ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಗೊತ್ತಾಗ್ತದೆ? ಒಂದು ಲೈನರ್ಗಳಾಗಿರ್ಬೋದು, ಬರೀ ಶಾರ್ಟ್ ಕ್ವಶನ್ಸ್ಗಳನ್ನ ಓದೋದು, ಡೈರೆಕ್ಟ್ ಕ್ವಶನ್ಸ್ಗಳು ಓದೋದು, ಬರೀ ಯಾವುದೋ ಒಂದು ಬುಕ್ಕಿಗೆ ಸ್ಟಿಕ್ ಆನ್ ಆಗೋದು. ಈ ರೀತಿ ನೀವೇನಾದರೂ ಪ್ರಿಜುಡೀಸ್ ಆಗಿ ನೀವೇನಾದರೂ ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಖಂಡಿತ ನೀವು ಸಕ್ಸಸ್ ಆಗೋಲ್ಲ. ಗೊತ್ತಾಗ್ತಿದೆಯಾ? ಹಾಗಾಗಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದ ಮೇನ್ ಉದ್ದೇಶ ಹೇಳಕ್ಕೆ ಬಂದಿದ್ದು, ನಮ್ಮ ಏನು PSI ಮಿಷನ್ ಎಕ್ಸ್ ಸೀರೀಸಲ್ಲಿ ಹುಡುಗರು ಕೆಲವರು ಒಂದಷ್ಟು ಜನ ಸೋಂಬೇರಿಗಳಿದ್ದಾರೆ. ಆ ಸೋಂಬೇರಿಗಳಿಗೆ ಒಂದಷ್ಟು ಉಪಯೋಗ ಆಗಲಿ ಅಂತ ಒಂದು ಮೆಟೀರಿಯಲ್ ಮಾಡಿದ್ದೀನಿ. ಅದೇನಂತಂದರೆ ಅವರಿಗೆ ಕ್ವಶನ್ ಪೇಪರ್ ಹುಡ್ಕೋದು ಕಷ್ಟ, PSI ಕ್ವಶನ್ ಪೇಪರ್ ಹುಡ್ಕೋದು ಕಷ್ಟ. ಯಾಕೆ ನಾನು ಪೇಪರ್ 1 ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ 45ರಿಂದ 50 ಮಾರ್ಕ್ಸ್ನು ನಿಮ್ಮ ಕೈಲಿದೆ. ಆ ಕೈಲಿರೋ ಮಾರ್ಕ್ಸ್ನ ಬಿಟ್ಬಿಟ್ಟು ನೀವು GS 150 ಹಿಂದೆ ಓಡ್ತಾ ಇದ್ದೀರಾ. ಅದನ್ನು ಬಿಟ್ಬಿಟ್ಟು ಫಸ್ಟು ಹೆಂಗೂ ನೋಟಿಫಿಕೇಷನ್ಸ್ ಇಲ್ಲ ಈ ಟೈಮಲ್ಲಿ ಆ ಪೇಪರ್ 1 ಪರ್ಫೆಕ್ಟಾಗಿ 50 ಮಾರ್ಕ್ಸ್ನ ನಿಮ್ಮ ಜೋಬ್ಲಿಗೆ ಹಾಕೊಂಬಿಟ್ಟು ಫಸ್ಟು ಇರೋ ಕ್ವಶನ್ಸ್ನ. ಅದು ತುಂಬ ಈಸಿ, ಕಡಿಮೆ ಸಿಲೆಬಸ್, ಏನೂ ನೀವು ಮಾಡೋಂಗಿಲ್ಲ ಅಂಥದ್ದು. ಟ್ರಾನ್ಸ್ಲೇಷನ್, ಪ್ರೆಸೆಂಟ್, ಎಸ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕೋಗೋಗ್ಬಿಡುತ್ತೆ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ನೀವು ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿದ್ರೆ ಗ್ಯಾರಂಟಿ 50 ಮಾರ್ಕ್ಸ್ ಅಂತೂ ಖಂಡಿತ ಬರುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ನಾನು ಹೇಳ್ತಿರೋದು, ಈ ಸೋಂಬೇರಿಗಳಿದ್ದಾರೆ ನಮ್ಮ PSI ಮಿಷನ್ ಎಕ್ಸ್ ಸೀರೀಸಲ್ಲಿ. ಒಂದು 1000 ಜನ ಇದ್ದಾರೆ. ಆ 1000 ಜನದಲ್ಲಿ ಬರೀ ಆ್ಯಕ್ಟಿವ್ ಆಗಿರೋದು ಒಂದು 50ರಿಂದ 60 ಜನ. ಇನ್ನು 940 ಜನ ವೇಸ್ಟ್ ಫೆಲೋ ಥರ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅವ್ರಿಗೊಂದು ಟಾಸ್ಕ್ ಕೊಡಬೇಕು, ಅವ್ರಿಗೊಂದು ಇದನ್ನು ಕೊಡಬೇಕು. ಯಾಕೆಂದರೆ ಅವ್ರಿಗೆ ಕ್ವಶನ್ ಪೇಪರ್ ಹುಡ್ಕೋಕ್ಕಾಗಲ್ಲ, ಯಾವ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾವ ಪ್ರೆಸ್ ರೈಟಿಂಗ್ ಮಾಡಬೇಕು ಅಂತ ಗೊತ್ತಾಗಲ್ಲ, ಡೈಲಿ ಬರೀಬೇಕಾ, ತಿಂಗಳಿಗೊಂದ್ಸತಿ ಬರೀಬೇಕಾ, ವರ್ಷಕ್ಕೊಂದ್ಸತಿ ಬರೀಬೇಕಾ ಅಂತ ಕೇಳ್ತಾ ಇರ್ತಾರೆ. ಅಂಥ ಒಂದು ಸೋಂಬೇರಿಗಳಿಗೆ ನಾನೊಂದು ಇವತ್ತು ಇದು ತಂದಿದ್ದೀನಿ, ಒಂದು ಮೆಟೀರಿಯಲ್ ಮಾಡಿದ್ದೀನಿ. ಏನಂತಂದರೆ ಈ ಥರ ಒಂದು ಮೆಟೀರಿಯಲ್ ಇದು ನೋಡಿರ್ತೀರ. ಏನಂದರೆ ಇದು ನಾವು ಸಿದ್ಧಪಡಿಸಿರೋದು, ನಮ್ಮ ಟೀಮ್ ಸಿದ್ಧಪಡಿಸಿರೋ ಮೆಟೀರಿಯಲ್ ಇದು. PSI ಮಿಷನ್ ಎಕ್ಸ್ ಪೇಪರ್ 1 ಪ್ರಾಕ್ಟೀಸ್ ಬುಕ್ ಅಂತ. ನಾನು ಇದನ್ನು ಬೇಕಾದ್ರೆ ನಿಮಗೆ ನನ್ನ PSI ಮಿಷನ್ ಎಕ್ಸ್ ಕ್ರೀಸ್ ಗ್ರೂಪಲ್ಲಿ ನಮ್ಮ ಹುಡುಗರಿಗೆ ಹಾಕಿರ್ತೀನಿ. ನೀವು ಬೇಕಾದ್ರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಏನಂತಂದರೆ ವಿಶೇಷತೆ ಇದ್ದರೆ ನಿಮಗೆ ಏನು ಪ್ರಾಕ್ಟೀಸ್ ಮಾಡೋಕ್ಕೆ, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಪೇಪರ್ 1 ಪ್ರಾಕ್ಟೀಸ್ ಮಾಡಬೇಕು ವಿತ್ ಕ್ವಶನ್ಸ್, ವಿತ್ ಏನು ಜಾಗ ಎಲ್ಲ ಬಿಟ್ಟು ನಾನು ಒಂದು ಇದನ್ನು ಮಾಡಿಸಿದ್ದೀನಿ. ಗೊತ್ತಾಯ್ತಾ? ಇಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು. ಯಾವ ಥರ ಇನ್ಸ್ಟ್ರಕ್ಷನ್ಸ್ ಇರಬೇಕು, ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀನಿ.
ಇರ್ತಿದೆಯಾ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರುತ್ತೆ, ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಇದೆ, ಟ್ರಾನ್ಸ್ಲೇಷನ್ ಹೆಂಗೆ ಮಾಡಬೇಕು ಗೊತ್ತಾಯ್ತಾ. ನೆಕ್ಸ್ಟು ಎಸ್ ರೇಟಿಂಗ್ ಹೆಂಗೆ ಬರೀಬೇಕು, ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ನೆಕ್ಸ್ಟು ಟ್ರಾನ್ಸ್ಲೇಷನ್ನು ಮತ್ತು ಪ್ರಿಸೈಸ್ ರೇಟಿಂಗ್ ಹೆಂಗೆ ಬರೀಬೇಕು, ಮತ್ತು ಏನೇನು ಸ್ವಲ್ಪ ಒಂದಷ್ಟು ಇನ್ಫಾರ್ಮೇಷನ್ನು ಪ್ರಾಕ್ಟೀಸ್ ಟಿಪ್ಸ್ಗಳು, ಏನೇನು ಪ್ರಾಕ್ಟೀಸ್ ಟಿಪ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಅದನ್ನು ಓದಿದ್ರೆ ನೋಡಿದ್ರೆ ಗೊತ್ತಾಗ್ತಿದೆಯಾ. ಆಮೇಲೆ ನೆಕ್ಸ್ಟು ಇಲ್ಲಿ ಏನೇನು ಒಂದು ಕೆಲವು ಸಲಹೆಗಳು PSI ಪೇಪರ್ 1ಗೆ ಓದೋ ಹುಡುಗರಿಗೆ ಒಂದಷ್ಟು ಸಲಹೆಗಳು ಕೊಟ್ಟಿದ್ದೀನಿ. ನೆಕ್ಸ್ಟು ಆಮೇಲೆ ನೋಡಿ, ಹಿಂಗೆ ಪ್ರತಿಯೊಂದು ಡೇ 1 ಅಂತ ಬರುತ್ತೆ. ಈಗ ನೀವು ನಾನು ಹೇಳಿದೆ 30 ಎಸ್ಸೆನ ಪ್ರಾಕ್ಟೀಸ್ ಮಾಡಿರಬೇಕು ಅಂತ ಹೇಳಿದೆ. ಬಟ್ ಆದರೆ 30 ಎಸ್ಸೆನ ತುಂಬ ಜನ ಬರೀತಿರಲಿಲ್ಲ. ಯಾಕೆಂದರೆ ಅವರಿಗೆ ಇಲ್ಲಿ ಯಾವ ಕ್ವಶನ್ ಬರೀಬೇಕು, ಯಾವ್ದು ಆನ್ಸರ್ ಬರೀಬೇಕು ಒಂದು ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ನಾನೇ ಒಂದಷ್ಟು 30 ದಿನಕ್ಕಾಗ ಒಂದು ಇದನ್ನು ರೆಡಿ ಮಾಡಿದ್ದೀನಿ, ಕ್ವಶನ್ಸ್ಗಳು. ಪ್ರತಿ ದಿನವೂ ಒಂದೊಂದು ಬರೀಬೇಕು ನೀವು, ಗೊತ್ತಾಗ್ತದೆ ನೋಡಿ. ಡೇ 1 ಅಂತ ಇಲ್ಲಿರುತ್ತೆ, ಡೇ 1 ಅಂತ ಇರುತ್ತೆ, ಒಂದು ಎಸ್ಸೆ ಇರುತ್ತೆ. ಒಂದು ಎಸ್ಸೆ, ಈ ಎಸ್ಸೆನಲ್ಲಿ ಈ ಕೊಟ್ಟಿರೋ ಜಾಗದಲ್ಲಿ ಬರೀತಾ ಹೋಗಬೇಕು. ಒಂದು ಪೇಜ್ ಬಿಟ್ಟಿರ್ತೀನಿ ನಾವಿಲ್ಲಿ, ಗೊತ್ತಾಗ್ತಿದೆಯಾ. ಈ ಪೇಜು ಅಲ್ಲಿರುತ್ತೆ. ನೆಕ್ಸ್ಟು ನೀವೇನು ಮಾಡ್ತೀರಾ, ಇದಕ್ಕೆ ಬರ್ತೀರಾ, ಇಲ್ಲಿಗೆ ಭಾಷಾಂತರಕ್ಕೆ ಬರ್ತೀರಾ, ಇಂಗ್ಲೀಷ್ ಭಾಷಾಂತರಕ್ಕೆ ಬರ್ತೀರಾ, ಗೊತ್ತಾಗ್ತಿದೆಯಾ. ಕನ್ನಡ ಟು ಇಂಗ್ಲೀಷ್ ಸಿಂಪಲ್. ಫಸ್ಟು ಸಣ್ಣದಿರುತ್ತೆ, ಫಸ್ಟ್ ಸಣ್ಣದು ಟ್ರಾನ್ಸ್ಲೇಷನ್ ಇರುತ್ತೆ. ಆಮೇಲೆ ಹೋಗ್ತಾ ಏನಾಗುತ್ತೆ, ದೊಡ್ಡ ಟ್ರಾನ್ಸ್ಲೇಷನ್ಗಳು ಬರ್ತವೆ. ಡಿಫಿಕಲ್ಟಿ ಟ್ರಾನ್ಸ್ಲೇಷನು, ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಕವರ್ ಮಾಡಿದ್ದೀನಿ. ಒಟ್ಟು 30 ದಿನದಲ್ಲಿ ನೀವು ಆಲ್ಮೋಸ್ಟ್ ನೋಡಿ. ಇಲ್ಲಿ ಸಂಕ್ಷಿಪ್ತಗೊಳಿಸಬೇಕು ವಿತ್ ಬಾಕ್ಸು ಕೊಟ್ಟಿದ್ದೀನಿ. ನೀವು ಅದರಲ್ಲಿ ಶೀರ್ಷಿಕೆ ಬರೆಯೋಕ್ಕೆ ಜಾಗ ಎಲ್ಲ ಥರನೂ ಸಹ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು, ಇದನ್ನು ಬುಕ್ಲೆಟ್ನ ಏನು ಮಾಡಬೇಕು, ಜೆರಾಕ್ಸ್ ಮಾಡಿಕೊಂಡು ಅಥವಾ ಪ್ರಿಂಟೌಟ್ ತೊಗೊಂಡು ನೀವೇನು ಮಾಡಬೇಕು, ಪ್ರತಿದಿನ ಡೇ 1, ಡೇ 2, ಡೇ 3, ಡೇ 4, ಡೇ 5 ನೀವೇನಾದರೂ ಕಂಪ್ಲೀಟ್ ಮಾಡಿದ್ರೆ 30 ದಿನದಲ್ಲಿ ನಿಮಗೆ 50 ಮಾರ್ಕ್ಸು ಖಂಡಿತ ನಿಮ್ಮ ಜೇಬಲ್ಲಿರುತ್ತೆ, ಗೊತ್ತಾಗ್ತಿದೆಯಾ. ಹಾಗಾಗಿ ಈ ಒಂದು ಪ್ರಿಪ್ರೇಷನ್ ಮಾಡೋರಿಗೆ ಇದು ಹೆಲ್ಪ್ ಆಗುತ್ತೆ. ಎಲ್ಲ ಇದೆ ನೋಡಿ, ಬೇಕಾದರೆ ನೀವು ತೊಗೊಂಡು ಇದು ಪ್ರಿಂಟೌಟ್ ತೆಗೆಸ್ಕೊಳ್ಳಿ, ಗೊತ್ತಾಗ್ತಿದೆ. ಅದಕ್ಕಾಗಿ ಅಂಥ ಸೋಂಬೇರಿಗಳಿಗೆ ಮಾಡಿರೋ ಬುಕ್ ಇದು ಆ್ಯಕ್ಚುಲಿ, ಗೊತ್ತಾಗ್ತಿದೆ. ಏಕೆಂದರೆ ಅವರಿಗೆ ಹುಡ್ಕೋಕ್ಕಾಗಲ್ಲ, ಕ್ವಶನ್ಸ್ ಎಲ್ಲಿದ್ದಾವೆ, ಯಾವುದು ಮಾಡಬೇಕು ಅನ್ನೋದು ಹುಡ್ಕೋಕ್ಕಾಗಲ್ಲ. ಅಂಥವ್ರಿಗೆ ಮಾಡಿದ್ದೀನಿ. ಯಾಕೆಂದರೆ 50 ಮಾರ್ಕ್ಸ್ನ ನಿಮಗೆ ಕೊಡಿಸ್ಬೇಕಾಗಿರೋದು ನನ್ನ ಜವಾಬ್ದಾರಿ. ಈಸಿಯಾಗಿ ಬರೋ ಮಾರ್ಕ್ಸ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಯಾಕೆ ಅಂತಂದರೆ ನೀವು PSI ಸೆಲೆಕ್ಷನ್ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು, ಈ ಒಂದು 50 ಮಾರ್ಕ್ಸ್ನ ಜೋಬಲ್ಲಿ ಹಾಕ್ಕೋಬೇಕು. ಅದು ಈಗ ನೋಟಿಫಿಕೇಷನ್ಸ್ ಇಲ್ಲ, ಈ ಟೈಮಲ್ಲಿ ನೀವು ಓದಬೇಕು ಆ್ಯಕ್ಚುಲಿ, ಗೊತ್ತಾಗ್ತಿದೆಯಾ. ಈ ಟೈಮಲ್ಲಿ ನೀವು ಓದಿದ್ರೆ 50 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಆಮೇಲೆ ನೋಟಿಫಿಕೇಷನ್ ಆದಮೇಲೆ, ಗೊತ್ತಾಗ್ತಿದೆಯಾ, ನೋಟಿಫಿಕೇಷನ್ ಆದಮೇಲೆ ಏನು ಮಾಡ್ಬೋದು, GK ಫೋಕಸ್ ಮಾಡ್ಬೋದು. ನೀವು ಪ್ರತಿದಿನ ಇದನ್ನು ಬರೆದು ಇಟ್ಕೊಂಡಿರಿ. ಡೇ 1, ಡೇ 2, ಡೇ 3 ಅಪ್ ಟು ಇದುವರೆಗೂ. ಅಕಸ್ಮಾತ್ ಇದನ್ನು ನೀವು ಆಲ್ರೆಡಿ ತುಂಬ ಸತಿ ಪ್ರಾಕ್ಟೀಸ್ ಮಾಡಿದರೆ ಏನು ಮಾಡಿ, 2 ಡೇಸ್ಗೆ ಒಂದು ಸತಿ ಬರೀರಿ. ಅಕಸ್ಮಾತ್ ನೀವು ತುಂಬ ಎಕ್ಸ್ಪರ್ಟ್ ಇದ್ದಾರೆ ಅಂತಂದರೆ ವಾರಕ್ಕೊಂದು ಬರೀರಿ. ಡೇ 1 ಅಂತ ಡೇಟ್ ಹಾಕ್ಬಿಟ್ಟು ವಾರಕ್ಕೊಂದೇ ಬರೀರಿ, ತೊಂದರೆ ಇಲ್ಲ. ವಾರಕ್ಕೊಂದು ಪೇಪರ್ ಗೊತ್ತಾ. ಅದರಲ್ಲಿ ಎಸ್ಸೆ ರೇಟಿಂಗು, ಟ್ರಾನ್ಸ್ಲೇಷನ್, ಒಂದು ಪ್ರಿಸೈಸ್ ರೇಟಿಂಗ್ ಇದೆ, ಗೊತ್ತಾಗ್ತಿದೆಯಾ. ನೀವು ಅದನ್ನು ನೀಟಾಗಿ ಕೂತ್ಕೊಂಡು ಟೈಮ್ ಇಟ್ಕೊಂಡು ಬರೀಬೇಕು. ಅಂದರೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀನಿ. ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಇದೆ ಅನ್ನೋದ್ರ ಬಗ್ಗೆ. ಅದು PDF ನಾನು ಹಾಕಿದ್ದೀನಿ. ಆ PDFನ ನನ್ನ PSI ಮಿಷನ್ ಗ್ರೂಪಲ್ಲಿ ಹಾಕಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನು ಬೇಕಾದರೆ ಏನು ಮಾಡ್ತಾ ಹೋಗಿ, ಬರಿತಾ ಹೋಗಿ, ಖಂಡಿತ ನಿಮಗೆ ಒಂದು ಹೆಲ್ಪ್ ಆಗುತ್ತೆ, ಗೊತ್ತಾಗ್ತಿದೆಯಾ. ಇದು ಈ ಒಂದು ಉದ್ದೇಶ ನೋಡಿ. ಈಗ ಡಿಫಿಕಲ್ಟ್ ಟೈಮ್ ಐ ನೋ, ಬಟ್ ಆದರೆ ಈಗ ಯಾರು ಕರೆಕ್ಟಾಗಿ ನೀವು ಓದ್ತೀರಾ ಅಥವಾ ಈಗ ಯಾರು ನಿಮ್ಮ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ತೀರಾ ಅವರು ತುಂಬ ಸಕ್ಸಸ್ ಆಗ್ತೀರಾ. ಈ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಈ ಟೈಮಲ್ಲಿ ಏನು ಮಾಡಬೇಡಿ, ನಿಮ್ಮ ಒಂದು ಆ ಸೀರಿಯಸ್ನೆಸ್ನ ಬಿಡಬೇಡಿ. ಈ ಕರೆಕ್ಟಾಗಿ ಕೂತ್ಕೊಂಡು ಸೀರಿಯಸ್ ಆಗಿ ಮಾಡ್ತಾ ಹೋಗಿ, ಖಂಡಿತ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಿದೆಯಾ. ಮತ್ತು ಈ ಬುಕ್ಲೆಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಬರಬೇಕು ನೀವು, ಗೊತ್ತಾಯ್ತಾ. ಈ ಬುಕ್ಲೆಟಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಒಂದು ಪ್ರಾಕ್ಟೀಸ್ ಆಗುತ್ತೆ. ಖಂಡಿತ ನಿಮಗೆ ಮುಂದಿನ ಪರೀಕ್ಷೆಗಳಲ್ಲಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ, ಗೊತ್ತಾಗ್ತಿದೆಯಾ. ಹಾಗಾಗಿ ಈ ಬುಕ್ಲೆಟ್ನ ನೀಟಾಗಿ ಇಟ್ಕೊಂಡು ನೀವೇನು ಮಾಡಿ, ಬರಿತಾ ಹೋಗಿ, ಗೊತ್ತಾಗ್ತಿದೆಯಾ. ಬರಿತಾ ಹೋಗಿ, ಒಳ್ಳೆಯದಾಗುತ್ತೆ. ಇಷ್ಟು ಹೇಳೋಕ್ಕೆ ನಾನು ನಿಮಗೆ ಕಳೆದ ಈ ಒಂದು PDFನ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನೀವು ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಏನು ಮಾಡಿ ಬರೀರಿ, ಪ್ರಾಕ್ಟೀಸ್ ಮಾಡಿ, ಗೊತ್ತಾಯ್ತು. 50 ಮಾರ್ಕ್ಸ್ನ ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಏನೇ ಸ್ಟ್ರಾಟಜೀಸ್ ಇದ್ದಾವೆ ಅದನ್ನೆಲ್ಲ ಹೇಳ್ತೀನಿ. PSI ಮಿಷನ್ ಎಕ್ಸ್ಕ್ಲೂಸಿವ್ ಯಾರು ಸೇರಿಲ್ಲ, ಸೇರ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಇದು ಶಾರ್ಟ್ ಟರ್ಮಲ್ಲಿ ನಿಮ್ಗೇನು ಗೊತ್ತಾಗಲ್ಲ. ಅದನ್ನು ಕರೆಕ್ಟಾಗಿ ಪ್ರೋಸೆಸ್ ಮಾಡಿದ್ರೆ ಇದೊಂಥರ ಪ್ರಾಕ್ಟಿಕಲ್, ಗೊತ್ತಾಯ್ತು. ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು.
ನಾನು ಹೇಳಿದ ವರ್ಕ್ ಮಾಡ್ದೇ ಗೊತ್ತಾಗೋದು. ನೀವು ವರ್ಕ್ ಮಾಡ್ದಲೇ ಸರ್ ಹೇಳಿದೇನು ವರ್ಕ್ ಆಗ್ತಿಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ನೀವು ವರ್ಕ್ ಮಾಡಲೇಬೇಕು, ಗೊತ್ತಾಗ್ತಿದೆ. ಆ ವರ್ಕ್ ಮಾಡಿದ್ರೆ ಇದು ಒಂಥರ ನಿಮ್ಮ ಹತ್ರನೇ ವರ್ಕ್ ಮಾಡಿಸೋದು, ಗೊತ್ತಾಗ್ತಿದೆ. ಅದು ಆ ಥರ ಒಂದು ಬೇಸಿಸಲ್ಲಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ. ಇದಿನ್ನೂ ಸ್ಟಾರ್ಟಿಂಗ್ ಸ್ಟೇಜು. ಇನ್ನು ನೋಟಿಫಿಕೇಷನ್ ಆದಮೇಲೆ ನೋಟ್ಸ್ ಪ್ರಿಪ್ರೇಷನ್ ಮಾಡಿಸ್ತಾ ಇದ್ದೀವಿ. ನಿಮಗೇ ಆದಂಥ ಒಂದು ಕೆಲವೊಂದು ಎಸ್ಪೆಷಲಿ ಎಕ್ಸ್ಕ್ಲೂಸಿವ್ ನೋಟ್ಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದನ್ನ ಇನ್ನೂ ತುಂಬ ಟೈಮ್ ಬೇಕು ಅದು ಮಾಡೋಕ್ಕೆ. ನೋಡೋಣ, ನೋಟಿಫಿಕೇಷನ್ ಆಗೋಷ್ಟೊತ್ತಿಗೆ ನಾನು ಐ ವಿಲ್ ಅಶ್ಯೂರೆನ್ಸ್ ಕೊಡ್ತೀನಿ. ಅಷ್ಟೊತ್ತಿಗೆ ನಿಮಗೆ ಪ್ರೊವೈಡ್ ಮಾಡ್ತೀನಿ. ನಮ್ಮ PSI ಮಿಷನ್ ಎಕ್ಸ್ ಗ್ರೂಪ್ ಹುಡುಗರಿಗಂತೂ ಅದನ್ನು ಉಚಿತವಾಗಿ ಕೊಡಬೇಕು ಅಥವಾ ಅವರಿಗೆ ಕೊಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಅದು ಅಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಿಪ್ರೇಷನ್ ಇಸ್ ಗೋಯಿಂಗ್ ಆನ್. ಯಾಕೆಂದರೆ ಒಬ್ಬನೇ ಇರೋದ್ರಿಂದ ಒಬ್ಬನೇ ಬರೀಬೇಕು. ಅದು ತುಂಬ ಟೈಮ್ ತೊಗೊಳುತ್ತೆ. ಬರಿತಾ ಇದ್ದೀನಿ ರೈಟಿಂಗ್. ನೀವು ನೋಟ್ಸ್ ಅಂತ ಕೇಳ್ತಾ ಇದ್ದೀರಾ, ಕೊಡ್ತೀನಿ. ಬಟ್ ಆದರೆ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಕೂಡ ನೀವು ಫಸ್ಟ್ ಓದಿ, ಆಮೇಲೆ ಆ ನೋಟ್ಸ್ನ ಕಂಪೇರ್ ಮಾಡ್ಕೊಳ್ಳಿ. ನೀವೇನಾದರೂ ನೀವು ಮಾಡಿರೋ ನೋಟ್ಸ್ಗೂ ನಾನು ಕೊಟ್ಟಿರೋ ನೋಟ್ಸ್ಗೂ ಕರೆಕ್ಟಾಗಿದೆಯಾ ಅನ್ನೋದ್ರ ಬಗ್ಗೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಆಲ್ರೆಡಿ ಮಾಡ್ತಾಯಿದ್ದೀನಿ ನೋಟ್ಸ್ ಎಲ್ಲ. ಇಲ್ಲಿ ಮೂರು ಬುಕ್ಸ್ಗಳು ರೆಫರ್ ಮಾಡಿ ನೋಟ್ಸ್ಗಳೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ, ಗೊತ್ತಾಗ್ತಿದೆಯಾ. ನಮ್ಮ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು, ಗೊತ್ತಾಗ್ತದೆ. ಅದನ್ನ ನೋಟ್ಸ್ನ ಪ್ರೊವೈಡ್ ಮಾಡ್ತೀನಿ, ಡೋಂಟ್ ವರಿ. ಅದ್ರ ಬಗ್ಗೆ ನೀವು ವಿಚಾರ ಮಾಡಿ ನಿಮ್ಮ ಪಾಡಿಗೆ ನೀವು ಸ್ಟಡಿ ಮಾಡ್ತಾಯಿರಿ. ನಾನು ಮುಂದಿನ ಏನೇನು ಹಂತಗಳಾಗುತ್ತೆ ಅನ್ನೋದನ್ನು ವೀಡಿಯೋಗಳ ಮುಖಾಂತರ ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಪ್ರಾಕ್ಟೀಸ್ ಮಾಡೋದು ಬರೀಬೇಡಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಏನು ಮಾಡಿ, ಕರೆಕ್ಟಾಗಿ ಪ್ರಿಪ್ರೇಷನ್ನ ಮಾಡಿ, ಗೊತ್ತಾಗ್ತಿದೆಯಾ. ಹಾಗಾಗಿ ಅದು ಬಿಟ್ಟರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಬೇರೆ ವಿಚಾರಗಳ ಬಗ್ಗೆ ಹೇಳ್ತೀನಿ. ಅದನ್ನು ಪ್ರಾಕ್ಟೀಸ್ ಮಾಡಿ, ಗೊತ್ತಾಯ್ತಾ. ಥ್ಯಾಂಕ್ ಯು ಸೋ ಮಚ್.